ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ತೋರಿಸ್ತಾ ಇರೋ ಪ್ಲ್ಯಾಂಟ್ ನೇಮ್ ಯಾವುದು, ಗಿಡ ಯಾವುದಪ್ಪ ಅಂತಂದರೆ ಲೆಮನ್ ಗ್ರಾಸ್ ಅಂತ ಹೇಳಿ ಕರಿತೀವಿ. ಕನ್ನಡದಾಗ ನಿಂಬೆ ಹುಲ್ಲು ಅಂತ ಹೇಳಿ ಕರಿತೀವಿ. ಸೊ ಇದರಿಂದ ಹೇಗೆ ಚಹಾ ಮಾಡೋದು, ನಿಂಬೆ ಹುಲ್ಲನ್ನು ಯೂಸ್ ಮಾಡ್ಕೊಂಡು ಹೆಂಗೆ ಚಹಾ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಒಂದು 2 ನಿಮಿಷ ಇದ್ದರೆ ಸಾಕು, ಚಹಾ ಮಾಡ್ಕೋಬೋದು. ಇದು ನೀವು ಪಾಟಲ್ಲೇ ಬೆಳೆಸ್ಕೋಬೋದು. ಪಾಟಲ್ಲೇ ತುಂಬ ಚೆನ್ನಾಗಿ ಬೆಳೀತೈತಿ. ನೆಲದಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ದಿನಕ್ಕೆ 1 ಟೈಮ್ 2 ಟೈಮ್ ಕುಡಿಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ತುಂಬ ಈಸಿಯಾಗಿ ಬೆಳೀತೈತಿ. ತುಂಬ ಕೇರ್ ಮಾಡಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಸೊ ಇದನ್ನು ನಿಮ್ಮ ಪಾಟಲ್ಲಿ ಬೆಳೆಸ್ಕೊಂಡು ನೀವು ಮಾಡ್ಕೊಂಡು ಕುಡಿಬಹುದು. ಓಕೆ, ಸೊ ಹಂಗಾರೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದಾವು, ಹಂಗಾರೆ ಲೆಮನ್ ಗ್ರಾಸ್ ಟೀಯನ್ನು ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಅಂದರೆ ನಿಂಬೆ ಹುಲ್ಲಿನಿಂದ ಟೀಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ತುಂಬ ಈಸಿ, ಓಕೆ, ಮಾಡೋದು 2 ಮಿನಿಟ್ಸಲ್ಲಿ ಈ ಟೀಯನ್ನು ನಾವು ಮಾಡ್ಕೋಬೋದು. ಈ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿದಾವು. ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಅದಾವು ಅಂತ ಒಂದೊಂದು ಹೇಳ್ತಾ ಹೋಗ್ತೀನಿ. ಸೊ ಕ್ಯಾನ್ಸರ್ ತಡೆಗಟ್ಟುತ್ತೆ. ಅಂದರೆ ಪ್ರತಿಯೊಬ್ಬರ ಮನುಷ್ಯರಲ್ಲೂ ಕ್ಯಾನ್ಸರ್ ಸೆಲ್ಗಳು ಇರ್ತವು. ಓಕೆ, ಸೊ ಆ ಸೆಲ್ಸ್ಗಳು ಜಾಸ್ತಿ ಸೆಲ್ಗಳ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅದು ಕ್ಯಾನ್ಸರನ್ನು ರೋಗ ಉಂಟು ಮಾಡ್ತೈತಿ. ಬಟ್ ಸೆಲ್ಸ್ ಎಲ್ಲರ ಬಾಡಿ ಒಳಗೂ ಇರುತ್ತೆ ಅದು. ಓಕೆ, ಅದು ಲಿಮಿಟೇಷನ್ ಇದ್ದಾಗ ಯಾವುದೇ ತೊಂದರೆ ಇಲ್ಲ, ಆರೋಗ್ಯವಾಗಿರ್ತಾರೆ. ಜಾಸ್ತಿ ಪ್ರೊಡಕ್ಷನ್ ಕ್ಯಾನ್ಸರ್ಸ್ ಅಂದರೆ ದ ಮಲ್ಟಿಪ್ಲಿಕೇಶನ್ ಆಫ್ ದ ಸೆಲ್ಸ್ ಇಸ್ ಓವರ್ ಗ್ರೋತ್ ಅಂತ. ಅಂದರೆ ಸೆಲ್ಗಳ ಬೆಳವಣಿಗೆ ವಿಪರೀತ ಕೌಂಟ್ಲೆಸ್ ಆಗಿ ಬೆಳವಣಿಗೆ ಆಗೋದನ್ನ ನಾವೇನಂತ ಕರಿತೀವಿ, ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ. ಡಿಫ್ರೆಂಟ್ ಟೈಪ್ ಆಫ್ ಕ್ಯಾನ್ಸರ್ಸ್ ಇರುತ್ತೆ. ಸೊ ಆ ಕ್ಯಾನ್ಸರ್ಸ್ಗಳನ್ನ ತಡೆಗಟ್ಟುತ್ತೆ, ಅಂದರೆ ಬರದೇ ಇರೋ ಹಾಗೆ ನೋಡ್ಕೊಳ್ತೈತೆ. ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಈಗ ಏನೇನು ಲೆಮನ್ ಗ್ರಾಸ್ ಟೀ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ. ಲೆಮನ್ ಗ್ರಾಸ್. ಓಕೆ, ಸೊ ನಾ ಫಸ್ಟ್ ಹೋಗಿ ನಮ್ಮ ಪಾಟಲ್ಲಿ ಲೆಮನ್ ಗ್ರಾಸ್ ಪ್ಲಾಂಟನ್ನು ಬೆಳೆಸಿದ ಗಿಡ ಇತ್ತು. ಸೊ ಅದರದ್ದು ಎಲೆಗಳನ್ನು ನಾನು ಕಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಒಂದು ಗ್ಲಾಸ್ ತಗೋಬೇಕು. ಈ ಗ್ಲಾಸಲ್ಲಿ ಏನು ಮಾಡಬೇಕು, ವಾಟ್ರನ್ನ ಹಾಕೋಣ. ಅಂದರೆ ಎಂಥ ನೀರು, ಸುಡೋ ನೀರನ್ನು ಹಾಕೋಣ. ಇದು ಹಾಕಿ ಕುದಿಸಬಾರ್ದು. ಕುದಿಸಿದ್ರೆ ಏನಾಗುತ್ತೆ ಅಂದರೆ ಅದು ಫ್ಲೇವರ್ ಹೋಗ್ಬಿಡುತ್ತೆ, ಜಾಸ್ತಿ ಫ್ಲೇವರ್. ಜಸ್ಟ್ ವಾರ್ಮ್ ವಾಟರ್ ತೊಗೊಂಡ್ರೆ ಸಾಕಂದ್ರೆ ಕುದಿಯೋಂಥ ನೀರನ್ನು ತೊಗೊಂಡ್ರೆ ಸಾಕು. ಓಕೆ, ಸೊ ನಾನು ಬಿಸಿನೀರಿಗೆ ಹಾಕ್ತಿದ್ದೀನಿ ಕಪ್ಪಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳೋದು. ಸೊ ಇದಾಗಿದ್ಮೇಲೆ ಏನು ಮಾಡಬೇಕು, ಈ ಲೆಮನನ್ನು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಹಾಕ್ಬೋದು. ಹಿಂಗೆ ಜಸ್ಟ್ ಫೋಲ್ಡ್ ಮಾಡಿ ಜಸ್ಟ್ ಡಿಪ್ ಮಾಡಬಹುದು. ಹಿಂಗೆ ಡಿಪ್ ಮಾಡ್ಬೋದು, ಅಥವಾ ತುಂಡು ಕಟ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಕತ್ರಿ ಯೂಸ್ ಮಾಡಿಕೊಂಡು ತುಂಡು ಈ ಥರ ಕಟ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಮಾಡಿ. ಓಕೆ, ಸೊ ಇದನ್ನೆಲ್ಲ ಡಿಪ್ ಮಾಡಿ ಕ್ಲೀನಾಗಿ. ಓಕೆ, ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕಿ 1-2 ಮಿನಿಟ್ಸ್ ಇದನ್ನು ಮುಚ್ಚಿಟ್ಬಿಡ್ಬೇಕು. ಓಕೆ, 5 ಮಿನಿಟ್ಸ್ ಆಗಿದೆ. 2 ಮಿನಿಟ್ಸ್ 5 ಮಿನಿಟ್ಸ್ ಆಗಿದೆ. ಈಗ ಇದನ್ನು ನೀವು ಯಾವ್ದು ಕುಡಿತೀರಲ್ಲ ಆ ಗ್ಲಾಸಿಗೆ ಹಾಕ್ಕೋಬೇಕು. ಸೊ ನೋಡಿ, ಸ್ವಲ್ಪ ಲೈಟ್ ಗ್ರೀನ್ ಬಂದಿದೆ, ಕಲರ್ ಬಿಟ್ಟಿದೆ. ಸೊ ಅದಕ್ಕೆ ಬೇಕು ಅಂದರೆ ನೀವು ಬೆಲ್ಲ ಹಾಕ್ಕೋಬೋದು. ಸೊ ಓಕೆ, ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು, ಅಥವಾ ಜೇನುತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಕಡಿಮೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಜೇನುತುಪ್ಪ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಗಾರ್ನಿಷಿಂಗ್ ಬೇಕಾದ್ರೆ ರೆಡಿ ಇಟ್ಕೊಳ್ರಿ. ಸೊ ಲೆಮನ್ ಟೀ ರೆಡಿ. ಓಕೆ, ಸೊ ನಾ ಹೇಳ್ತಿದ್ದೆ ಕ್ಯಾನ್ಸರನ್ನು ತಡೆಗಟ್ಟುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಉಪಯೋಗ ಆಕತಿ. ಅಂದರೆ ಜೀರ್ಣಕ್ರಿಯೆ ಫಾಸ್ಟ್ ಆಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ನೆಕ್ಸ್ಟ್ ತೂಕ ಇಳಿಸೋಕ್ಕೂ ಕೂಡ ಇದನ್ನು ಗ್ರೀನ್ ಟೀ ಕುಡಿಬೋದು. ದಿನಕ್ಕೆ 2 ಟೈಮ್ಸ್ ಕುಡಿಬೋದು, 2 ಟೈಮ್ಸ್. ಮತ್ತು ನಿಮ್ಮ ತ್ವಚೆ, ಚರ್ಮ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಯಾಕಂದರೆ ಬಾಡಿ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಇದು ಚೆನ್ನಾಗಿರಲಿರೋದ್ರಿಂದ ನಿಮ್ಮಲ್ಲಿರೋ ಟಾಕ್ಸಿಕ್ಕನ್ನು ಹೊರಗಾಗುತ್ತೆ. ಆಟೋಮೆಟಿಕ್ಕಾಗಿ ನಮ್ಮಲ್ಲಿರೋ ಟಾಕ್ಸಿಕ್ ಹೊರಗೋತು ಅಂದರೆ ನಮ್ಮ ಕೂದಲಾಗಿರ್ಬೋದು, ಉಗುರಾಗಿರ್ಬೋದು ಮತ್ತು ಸ್ಕಿನ್ ಆಗಿರ್ಬೋದು, ಸೊ ಗ್ಲೋ ಕೊಡುತ್ತೆ. ಸೊ ಒಳಗೆಲ್ಲ ಹೆಲ್ತಿ ಆಗಿದ್ದಾಗ ಅದು ನಮ್ಮ ಸ್ಕಿನ್ನಲ್ಲಿ ಗೊತ್ತಾಗುತ್ತೆ ಅದು. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ಅಂದರೆ ರೋಗಗಳನ್ನು ಅಂದರೆ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಶೀತ, ಜ್ವರ ಇಂಥವೇನಾದ್ರೂ ವೈರಸ್ಗಳು ಅಟ್ಯಾಕ್ ಆದರೂ ಕೂಡ ಏನಾಗುತ್ತೆ, ಅದನ್ನು ನಮ್ಮ ಬಾಡಿನೇ ಅದನ್ನು ಅಂದರೆ ಕಂಟ್ರೋಲ್ ಮಾಡೋ ಅಂಥ ಕೆಪಾಸಿಟಿ ಬಂದರೂ ಕೂಡ ಆ ವೈರಸ್ ಅದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ, ಆ್ಯಂಟಿಬಾಡೀಸ್ ಇರೋದ್ರಿಂದ ಸೊ ಅದು ಅಲ್ಲೇ ಫೈಟ್ ಮಾಡಿ ನೆಗಡಿ, ಶೀತ, ಜ್ವರ ಬಂದರೂ ಕೂಡ ಅದು ಬೇಗ ವಾಸಿ ಆಗುತ್ತೆ. ಮತ್ತು ಅಷ್ಟು ದೊಡ್ಡದಾಗಿ ಉಲ್ಬಣ ಆಗಲ್ಲ, ಅದು ಸಣ್ಣ ಪುಟ್ಟ ಅಂತ. ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಸೊ ಇದಿಷ್ಟು
ಲೆಮನ್ ಗ್ರಾಸ್ ಟೀ ಹೆಂಗೆ ಮಾಡೋದು ಅಂತ ಹೇಳಿ, ಕನ್ನಡದಾಗ ನಿಂಬೆ ಹುಲ್ಲು ಅಂತ ಹೇಳಿ ಕರಿತೀವಿ. ಸೊ ಹೇಗೆ ಅದನ್ನು ಚಹಾ ಮಾಡೋದು ಅಂತ ಹೇಳ್ಕೊಟ್ಟಿನಿ. ಥ್ಯಾಂಕ್ ಯು.